ಶುಭ ಮುಂಜಾವಿನ ಸಮಯದಲ್ಲಿ ವೇದಿಕೆ ಮೇಲಿರುವಂತಹ ಎಲ್ಲ ಸಹೋದರ ಸಹೋದರಿಯರಿಗೂ ಹಾಗೂ ನಾವೆಲ್ಲ ಸಹೋದರ ಸಹೋದರಿಯರಿಗೂ ವಂದನೆಗಳು. ನಮ್ಮ ಭಾರತದ ಪ್ರಧಾನಮಂತ್ರಿಯವರಾಗಿರುವಂತಹ ಮೋದಿಜಿಯವರು ನಶಾಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮವಾದ ಆದೇಶವನ್ನು ನಮ್ಮೆಲ್ಲರಿಗೂ ಮಾಡಿದ್ದಾರೆ. ಅದರ ಅನುಸಾರವಾಗಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಆಗಸ್ಟ್ 6ರಿಂದ ಆಗಸ್ಟ್ 20ರವರೆಗೆ 10 ಕೋಟಿ ಜನರಿಂದ ನಶಾಮುಕ್ತಿ ಪ್ರತಿಜ್ಞೆ ಮಾಡಿಸಬೇಕು ಅನ್ನುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಈಶ್ವರೀಯ ವಿಶ್ವವಿದ್ಯಾಲಯದ ಪೂರ್ವ ಆಡಳಿತ ಅಧಿಕಾರಿಣಿ ಆಗಿರುವಂತಹ ದಾದಿ ಪ್ರಕಾಶ್ ಮಣಿಜಿ ಅವರು ಇಚ್ಛೆ ಇತ್ತು ಅವರಿಗೆ ಭಾರತವನ್ನು ನಶಾಮುಕ್ತ ಮಾಡಬೇಕು ಅಂತ. ಅದರಂತೆಯೇ ನಮ್ಮ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಬರುವಂತಹ 11 ಲಕ್ಷ ಜನ ಎಲ್ಲರೂ ವ್ಯಸನದಿಂದ ಮುಕ್ತರಿದ್ದಾರೆ. ಅದರಲ್ಲಿ 2 ಲಕ್ಷ ಜನ ಯುವಕರಿದ್ದಾರೆ. ಸಂತೋಷ ವ್ಯಕ್ತ. ಅದಕ್ಕಾಗಿ ಅವರ ಸ್ಮೃತಿ ದಿನದ ನಿಮಿತ್ತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೀವಿ, ಮನುಷ್ಯನಿಗೆ ಎಲ್ಲವೂ ಇದೆ, ಆದರೆ ಏನೋ ಇಲ್ಲ ಅಂತ ಅನುಭವ ಮಾಡ್ತಾ ಇದ್ದಾರೆ. ಅದು ಇಲ್ಲ ಅನ್ನೋದು ಯಾವುದು ಅಂದರೆ ನಿಜವಾದ ಶಾಂತಿ, ನೆಮ್ಮದಿ, ತೃಪ್ತಿ ಇಲ್ಲ. ಇವತ್ತು ಯಾವುದೇ ವ್ಯಕ್ತಿ ಯಾವುದೇ ವ್ಯಸನಕ್ಕೆ ವಶ ಆಗಬೇಕು ಅಂದರೆ ಅದಕ್ಕೆ ಕಾರಣ ಏನು ಅಂತಂದರೆ ನೆಮ್ಮದಿ, ತೃಪ್ತಿ, ಶಾಂತಿ ಇಲ್ಲದೆ ಇರೋದಕ್ಕೆ ಕಾರಣ. ಆ ಶಾಂತಿ ನೆಮ್ಮದಿಯನ್ನು ಪಡೆಯೋದಕ್ಕೋಸ್ಕರ ಅನೇಕ ದಾರಿಗಳನ್ನು ವ್ಯಕ್ತಿ ಹುಡುಕ್ತಾನೆ. ಆದರೆ ಅದರಲ್ಲಿ ಹುಡುಕುವಂಥದ್ದು ಯಾವುದು ಅಂತಂದರೆ ವ್ಯಸನಗಳು. ವ್ಯಸನಕ್ಕೆ ಬಲಿಯಾಗಿರುವಂತಹ ವ್ಯಕ್ತಿ ಯಾವ ರೂಪದಿಂದಲೂ ಲಾಭದ ಅನುಭವ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮೊದಲು ಆರೋಗ್ಯ ಹಾಳಾಗ್ತದೆ, ದುಡ್ಡು ಹಾಳಾಗ್ತದೆ, ಕುಟುಂಬದ ನೆಮ್ಮದಿ ಹಾಳಾಗ್ತದೆ. ಎಲ್ಲ ರೂಪದಿಂದನೂ ಇವತ್ತು ತಾಯಿನೂ ಕೂಡ ಖುಷಿ ಪಡೋದಿಲ್ಲ, ತಂದೆನೂ ಕೂಡ ಖುಷಿ ಪಡೋದಿಲ್ಲ. ತಾಯಿ ಚಿಂತೆ ಮಾಡ್ತಾಳೆ, ತಂದೆ ಚಿಂತೆ ಮಾಡ್ತಾರೆ, ಹೆಂಡತಿ ಮಕ್ಕಳು ಚಿಂತೆ ಮಾಡ್ತಾರೆ. ಆದರೆ ತಾವು ಎಲ್ಲರೂ ಚಿಂತೆ ಮಾಡಿದರೂ ಕೂಡ ನಮ್ಮ ಆರೋಗ್ಯ ಹಾಳಾಯಿತು ಅಂತಂದರೆ ಯಾರಾದರೂ ಕೊಡೋದಕ್ಕೆ ಸಾಧ್ಯತೆ ಏನ್ರಿ? ಅನುಕಂಪ ಕೊಡ್ಬೋದು, ದುಡ್ಡು ಕೊಡ್ಬೋದು, ಸಹಾಯ ಮಾಡ್ಬೋದು, ಯಾವುದಾದ್ರೂ ರೂಪದಲ್ಲಿ ಮಾಡ್ಬೋದು. ಆದರೆ ಆರೋಗ್ಯ ಕೆಟ್ಟು ಹೋಯಿತು ಅಂತಂದರೆ ಯಾರೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ಈಗ ಹೇಳ್ತಾರೆ, ಯಾವ ತಂಬಾಕು ಬೆಳೆಯುವಂಥ ಜಾಗದಲ್ಲಿ ಒಂದು ಹಾವನ್ನು ಕೂಡ ಹರಿದಾಡೋದಿಲ್ಲ ಅಂತ. ಈಗ ಒಂದು ಕಚ್ಚೆಗೆ ತಂಬಾಕು ತಂದಿಟ್ಟರೆ ಅದು ತಿನ್ನೋದಿಲ್ಲ. ಆದರೆ ಅಂಥ ಹೋಗಿ ನಮ್ಮ ದೇಹದ ಆರೋಗ್ಯವನ್ನು ಕೆಡಿಸುವಂತಹ ಈ ಪದಾರ್ಥಗಳನ್ನು, ಈ ಸಿಗರೇಟು, ತಂಬಾಕು, ಅದನ್ನು ನಾವು ಎಷ್ಟು ಸುಡ್ತೀವಿ ಅದು ನಮ್ಮನ್ನು, ಈ ದೇಹವನ್ನು ಸುಡ್ತದೆ. ಆ ರೂಪದಿಂದ ಭಾಳ ರೂಪದಿಂದ ಹಾನಿ ಆಗ್ತದೆ, ನಷ್ಟ ಆಗ್ತದೆ. ಅದರಿಂದ ತಾವು ಮುಕ್ತ ಆಗಬೇಕು ಅನ್ನುವಂಥ ಉದ್ದೇಶದಿಂದ, ಕಳಕಳಿಯಿಂದ ನಾವು ತಮ್ಮ ಸಹೋದರಿ, ತಾವು ನಮ್ಮ ಸಹೋದರರು ಅನ್ನೋ ವಿಚಾರದಿಂದ ತಮಗೆ ಹೃದಯಪೂರ್ವಕವಾಗಿ ವಿನಂತಿ ಮಾಡ್ಕೊಳ್ತೇವೆ. ತಾವು ಪ್ರತಿಜ್ಞೆ ಮಾಡಿ ನಾವು ನಶೆಯಿಂದ ಮುಕ್ತ ಆಗ್ತೀವಿ ಅಂತ ದೃಢ ಸಂಕಲ್ಪ ಮಾಡಿರಿ. ಎಲ್ಲಿ ದೃಢತೆ ಇದೆಯೋ ಅಲ್ಲಿ ಸಫಲತೆ ಇದ್ದೇ ಇದೆ. ಯಾವುದಾದ್ರೂ ಔಷಧಿಯಿಂದ ಬಿಡ್ತೀವಿ ಅಂತಂದರೆ ಸಾಧ್ಯ ಇಲ್ಲ. ಯಾವುದಾದ್ರೂ ಕೆಟ್ಟದ್ದನ್ನು ಬಿಡಬೇಕು ಅಂತಂದರೆ ನಮ್ಮ ಮನಸ್ಸು ಮಾಡಿದರೆ ಯಾವುದೂ ಅಸಾಧ್ಯ ಅನ್ನುವಂಥದ್ದು ಇಲ್ಲ. ಅದು ಬಿಡಬೇಕಂದ್ರೆ ಸಮಯನೂ ನಾವು ಭಾಳ ದಿನದಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ, ಆಗೋದಿಲ್ಲ ಅನ್ನುವಂಥ ಮಾತು ಇಲ್ಲ. ಕೋವಿಡ್ ಒಳಗೆ ಹೊರಗೆ ಹೋಗಬಾರ್ದು ಅಂದರೆ ಸುಮ್ಮನೆ ಮನ್ಯಾಗ ಕುಂತೀವಿಲ್ರಿ, ಮತ್ತೇನು ಮಾಡಬಾರ್ದು ಅಂದ್ರೆ ಮಾಡಲಾರ್ದೆ ಸುಮ್ಮನೆ ಇದ್ದೀವಲ್ಲ. ಹಾಗೆ ಈ ವ್ಯಸನಗಳಿಂದನೂ ಕೂಡ ನಾವು ಮುಕ್ತ ಆಗಬೇಕು ಅನ್ನುವಂಥ ದೃಢ ಸಂಕಲ್ಪ ಯಾವಾಗ ನಾವು ಮಾಡ್ತೀವಿ ಆಗ ಎಲ್ಲರದು ಆಶೀರ್ವಾದ ಸಿಗ್ತದೆ. ಎಲ್ಲರಿಗೂ ನೀವು ಆಶೀರ್ವಾದ ತಾವು ತಗೊಳ್ತೀರಿ, ಎಲ್ಲರಿಗೂ ಆಶೀರ್ವಾದವನ್ನು ಕೊಡುವಂಥವ್ರು ಆಗ್ತೀವಿ. ಅದರಲ್ಲಿ ತಮ್ಮದಂತೂ ದೊಡ್ಡ ಜವಾಬ್ದಾರಿ ಇದೆ. ಒಬ್ಬ ವ್ಯಕ್ತಿ 50 ಜನರ ಜವಾಬ್ದಾರಿ ತಮ್ಮ ಕೈಯೊಳಗೆ ಇರ್ತದೆ, ಹಾಗೂ ತಮ್ಮ ಕುಟುಂಬದ ಜವಾಬ್ದಾರಿ ಇರ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿರೋದು ಅಂತಂದರೆ ಒಬ್ಬ ಯುವಕರು ಅಥವಾ ಸಶಕ್ತ ಇರುವಂಥವರು, ಒಬ್ಬ ವ್ಯಕ್ತಿ ಸಶಕ್ತ ಆದಾಗ ವ್ಯಕ್ತಿಯಿಂದ ಕೂಡಿ ನಮ್ಮ ದೇಶನೇ ಸಶಕ್ತ ಭಾರತ ಆಗೋದಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ತಮ್ಮೆಲ್ಲರಲ್ಲಿಯೂ ಕಳಕಳಿಯ ವಿನಂತಿ ಏನು ಅಂತಂದರೆ ವ್ಯಸನಗಳಿಂದ ಮುಕ್ತರಾಗಿರಿ. ಅದಕ್ಕಾಗಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ರಾಜಯೋಗವನ್ನು ಕಲಿಸ್ಕೊಡ್ಲಾಗ್ತದೆ, ಉಚಿತವಾಗಿ ಕಲಿಸ್ಕೊಡ್ಲಾಗ್ತದೆ. ಯಾವುದೂ ಜಾತಿ, ಮತ, ಪಂಥ, ಧರ್ಮದ ಭೇದ ಇಲ್ಲದೆ ಎಲ್ಲರಿಗೂ ತಿಳುವಳಿಕೆ ಕೊಡಲಾಗ್ತದೆ. ನಾವು ಸಮಯ ಸಿಕ್ಕಾಗ ಬಂದದ್ದೇ ಆದರೆ ಪ್ರತಿದಿನ ಒಂದು ಅರ್ಧ ಗಂಟೆ ಬಂದರೆ ಮೆಡಿಟೇಷನ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀವಿ. ತಾವು ಮನೆಯೊಳಗೆ ಇದ್ದುಕೊಂಡೇ, ಕೆಲಸ ಕಾರ್ಯದಲ್ಲಿ ಇದ್ದುಕೊಂಡೇ ಮೆಡಿಟೇಷನ್ ಮಾಡೋದಕ್ಕೆ ಸಾಧ್ಯ ಇದೆ. ಈ ರಾಜಯೋಗದ ಅಭ್ಯಾಸ ಮಾಡೋದ್ರಿಂದ ಮಾನಸಿಕವಾಗಿ ಶಾಂತಿ, ನೆಮ್ಮದಿ ಪಡೆದುಕೊಳ್ಳುತ್ತೇವೆ ಹಾಗೂ ಮಾನಸಿಕವಾಗಿ ಸಶಕ್ತರಾಗ್ತೀವಿ. ಮನಸ್ಸು ಸಶಕ್ತ ಆದಾಗ ನಾವು ಯಾವುದೇ ಏನು ಮಾಡಬೇಕು ಅಂತೀವಿ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಈ ಒಂದು ದುಶ್ಚಟಗಳನ್ನು ಅಥವಾ ವ್ಯಸನಗಳನ್ನು
ಬಿಡ್ತೇವೆ ಅನ್ನೋದಕ್ಕಾಗಿ ಒಂದು ಪ್ರತಿಜ್ಞೆ ಇದೆ. ಆ ಪ್ರತಿಜ್ಞಾ ವಿಧಿಯನ್ನು ನಾನು ಹೇಳ್ಕೊಡ್ತೇನೆ. ನಾನು ಹೇಳಿದಂತೆ ಹೇಳಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಎಲ್ಲರೂ ಬಲಗೈ ಮುಂದೆ ಮಾಡಿರಿ. ನಾನು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಎಲ್ಲ ರೀತಿಯ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ವ್ಯಸನದಿಂದ ದೂರ ಇರುತ್ತೇನೆ. ಆರೋಗ್ಯಕರ ಮೌಲ್ಯಾಧಾರಿತ ಮತ್ತು ಸಕಾರಾತ್ಮಕ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಸದಾ ಪ್ರಯತ್ನಿಸುತ್ತೇನೆ. ನಾನು ನನ್ನ ಕುಟುಂಬ ಸ್ನೇಹಿತರು ಮತ್ತು ಸಮಾಜವು ಮಾದಕ ದ್ರವ್ಯ ಮುಕ್ತ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುತ್ತೇನೆ. ನಾನು ನನ್ನ ಸಮಯ ಶಕ್ತಿ ಸಾಮರ್ಥ್ಯಗಳು ಮತ್ತು ಸಂಪನ್ಮೂಲಗಳನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುತ್ತೇನೆ. ನಾನು ಮಾದಕ ದ್ರವ್ಯ ಮುಕ್ತ ಆರೋಗ್ಯಕರ ಮತ್ತು ಅಭಿವೃದ್ಧಿ ಹೊಂದಿದ ಭಾರತದ ನಿರ್ಮಾಣಕ್ಕೆ ಸಕಾರಾತ್ಮಕವಾಗಿ ಕೊಡುಗೆ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.